ಆದರೆ ಇವತ್ತು ರಾಜ್ಯ ಸರ್ಕಾರ ಏನು ನಮ್ಮ ಮಾದಿಗ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಅವಕಾಶ ಕೊಡಬೇಕಾಗಿತ್ತು, ಪ್ರಥಮ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು. ಎಲ್ಲೇ ಒಂದು ಕಡೆ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ 1 ಆಗಿರುವಂಥ ಪರಿಶಿಷ್ಟ ಜಾತಿಯವರಿಗೆ ಅವಕಾಶ ಕೊಡಬೇಕಾದ ಸಂದರ್ಭದಲ್ಲಿ ತಿಮ್ಮಾಪುರ ಅವರನ್ನ ನೇತೃತ್ವದಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಸತ್ಕಾರ ಸಮಾರಂಭ ಜಿಲ್ಲಾ ಸಮಾವೇಶವನ್ನು ಹಾಕ್ಕೊಂಡು ನಾವು ಕಾರ್ಯಕ್ರಮ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಇದ್ವಿ ಸಮುದಾಯದವರು. ಆದರೆ ಸಡನ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ಅದಾದ ನಂತರ ಏಕಾಏಕಿ ತಿಮ್ಮಾಪುರ ಅವ್ರನ್ನ ಬದಲಾವಣೆ ಆದರು. ಆದರೆ ಇವತ್ತು ನಮ್ಮ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದವರು ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ ಬಿ ತಿಮ್ಮಾಪುರ ಅದರ ಅನ್ನುವಂಥ ಒಂದು ಶಕ್ತಿ, ದೈತ್ಯ ಶಕ್ತಿಯವರು ಅವರು ಅಹಿಂದ ಪರವಾಗಿ ಬೇರೆ ಬೇರೆ ಸಮುದಾಯದವ್ರಿಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೂ ಒಂದು ಕಪ್ಪು ಚಿಕ್ಕಿ ಇಲ್ಲರಂಥ ನಾಯಕರು ಆರ್ ಬಿ ತಿಮ್ಮಾಪುರ ಅಂತೇಳಿ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಎಲ್ಲ ಒಂದು ಕಡೆ ನಾವು ನೋಡ್ತೀವಿ, ಭಾಳ ಕಡೆ ನಾನು ಕೂಡ ಸಾಕಷ್ಟು ರೀತಿ ಅವರ ಪ್ರತಿಭಟನೆಯಲ್ಲಿ ಅವ್ರ ವಿರುದ್ಧ ಮಾಡಿದಾಗ ನಾನು ಅಲ್ಲಿ ನೇರವಾಗಿನ ಅವ್ರ ವಿರುದ್ಧ ಯಾರು ಘೋಷಣೆ ಮಾಡಿದ್ರು ಅವ್ರ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೆ. ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಸ್ಪಷ್ಟವಾಗಿ ಯಾವುದೇ ದಾಖಲೆಗಳು ಇರಲಿಲ್ಲ, ಯಾವುದೇ ಆಪಾದನೆ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅಪೋಸಿಷನ್ದವರು ಸೃಷ್ಟಿ ಮಾಡಿ ಏನೇನೋ ಮಾತಾಡಿದರು. ಆದರೆ ಆರ್ ಬಿ ತಿಮ್ಮಾಪುರ ಅವರು ತಮ್ಮ ಅಬಕಾರಿ ಇಲಾಖೆ ಆಗಿರ್ಬೋದು, ಸಕ್ಕರೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಕಾರ್ಯವೈಖರಿಯೊಳಗೆ ಯಾವುದೇ ರೀತಿ ಹೊಸ ಹೊಸ ಯೋಜನೆಗಳನ್ನು ತಂದರು, ಜಿಲ್ಲೆಗೆ ಮಾದರಿ ಆಗುವಂಥ ಕೆಲಸಗಳನ್ನು ತೊಗೊಂಬಂದರು. ಅದು ದೆಹಲಿ ಮಟ್ಟದಲ್ಲಿಯೂ ಕೂಡ ಚರ್ಚೆ ಆಗುವಂಥ ವಿಷಯಗಳನ್ನು ಅವ್ರು ತೊಗೊಂಬಂದರು. ಆದರೆ ಇವತ್ತು ಅಂಥ ಒಂದು ಧೀಮಂತ ನಾಯಕರನ್ನ ಹೊರಗಿಡುವಂಥ ಕೆಲಸ ಇವತ್ತು ಆಗೋದು. ಆದರೆ ನಮ್ಮ ಸಮುದಾಯಕ್ಕೆ ನಾವೆಲ್ಲ ಪತ್ರಕರ್ತರಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗುತ್ತೆ. ಇರೋದೇ 2 ಶಾಸಕರು, ಮುನಿಯಪ್ಪರೊಬ್ಬರು ಬೆಂಗಳೂರು ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಆರ್ ಬಿ ತಿಮ್ಮಾಪುರ ಅವರು ಅವ್ರಿಗೆ ಅವಕಾಶ ಕೊಟ್ಟಲ್ಲಿ ಮಾತ್ರ ಏನು ನಮ್ಮ ಅಹಿಂದ ಮಟ್ಟಗಳಾಗಿರ್ಬೋದು, ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಮತಗಳಾಗಿರ್ಬೋದು ಅವ್ರಿರ್ಬೋದು. ಆದರೆ ಇವತ್ತೆಲ್ಲ ಒಂದು ಕಡೆ ಸಾಮಾಜಿಕ ನ್ಯಾಯ ಸಿಗಬೇಕಾದದ್ದು ಅದನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಬೇರೆ ಸಮುದಾಯದವರು ಪರಿಶಿಷ್ಟ ಸಂಬಂಧಪಟ್ಟಂಥ ಬೇರೆ ಸಮುದಾಯಕ್ಕೆ ನಾವು 3 ಬಿಟ್ಟು 5 ಕೊಳ್ಳಿ ನಾವು ಖುಷಿ ಪಡ್ತೀವಿ ಮಾದಿಗ ಸಮಾಜದವ್ರು. ಆದರೆ ಎಲ್ಲೇ ಒಂದು ಕಡೆ ಬಹುಸಂಖ್ಯಾತರಿರುವಂಥ ಮಾದಿಗ ಸಮಾಜದವ್ರಿಗೆ ಏನು 2 ಅವಕಾಶಗಳು ಕೊಡಬೇಕಾಗಿತ್ತು ಪ್ರಥಮ ಇದರೊಳಗೆ. ಆದ್ರೆ 1 ಕೊಟ್ಟು ಇವತ್ತು ತಿಮ್ಮಾಪುರವನ್ನು ಹೊರಗಿಡೋದಾದ್ರೆ ನಮಗೆ ನೋವು ಅನಿಸುತ್ತೆ. ಅದಕ್ಕೆ ಕಡಾಖಂಡಿತವಾಗಿ ಇವತ್ತು ಮಾದಿಗ ಜಿಲ್ಲಾ ಸಮಾಜದಿಂದ ನಾವೇನು ಖಂಡನೆ ಮಾಡ್ತೀವಿ. ಇವತ್ತು ರಾಜ್ಯ ಸರ್ಕಾರದವರು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ನಮ್ಮ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪಕ್ಷದ ಸರ್ವೋಚ್ಚ ನಾಯಕರು, ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕರಿಗೆ ನಾವು ವಿನಂತಿ ಮಾಡ್ತೀವಿ, ಈ ಕೂಡಲೇ ಆರ್ ಬಿ ತಿಮ್ಮಾಪುರ ಅವ್ರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು. ಹೆಚ್ಚು ಕಡಿಮೆ ಆತಂದ್ರೆ ಅವರ ಸೇವಾವಧಿ ಅವ್ರನ್ನ ನಾವು ಕಾಣಿಸ್ತಿರ್ತೀವಿ. ತಿಮ್ಮಾಪುರನ ಉತ್ತಾರ ಮಾಲಕರು, ನೀವು ನಿಮ್ಮ ಬಗ್ಗೆ ನಾವು ಚರ್ಚೆ ಮಾಡೋಂಗಿಲ್ಲ, ನೀವು ಉತ್ತಾರ ಮಾಲಕರು ಕಾಂಗ್ರೆಸ್ ಪಕ್ಷದ್ದು, ನಿಮಗೆ ಪ್ರಥಮ ಪ್ರಾಶಸ್ತ್ಯ ಸಿಗ್ತೈತಿ, ಆಮೇಲೆ ಯಾರ್ಯಾರಿಗೋ ಸಿಗ್ತೈತಿ ಅಂತೇಳಿ ನಾವು ಕಾಣಿಸ್ತಿರ್ತೀವಿ. ಅದಕ್ಕೆ ಅವ್ರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು. ಉಪಮುಖ್ಯಮಂತ್ರಿ ವಿಷಯ ಬಂದಾಗೂ ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ. ಸಾಕಷ್ಟು ಯುಕ್ತಿಯ ಉಪಮುಖ್ಯಮಂತ್ರಿಗಳನ್ನ ಹಿಂದೂ ಕೊಟ್ರಿ, ಆದರೆ ಬಹುಸಂಖ್ಯಾತರಂಥ ನಮ್ಮ ಆರ್ ಬಿ ತಿಮ್ಮಾಪುರ ಅವ್ರಿಗಾಗಲಿ, ಮುನಿಯಪ್ಪ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದಕ್ಕೆ ಈ ಉಪಮುಖ್ಯಮಂತ್ರಿ ಆಗಿರ್ಬೋದು, ಸಚಿವ ಸ್ಥಾನ ಆಗಿರ್ಬೋದು, ಮತ್ತು ಮೇಲಾಗಿ ನೋಡಬೇಕು ನೀವು ಪತ್ರಕರ್ತರು, ನಿಮ್ಮ ಪತ್ರಿಕೆಯಲ್ಲಿ ಬಂದಂಥ ಮಾಹಿತಿ MLCನೂ ಕೂಡ ನಮಗೆ ಅವಕಾಶಗಳು ಕೊಡಲಿಲ್ಲ ಅನ್ನುವಂಥ ನೋವು ನಮ್ಮ ಸಮಾಜಕ್ಕಿದೆ. ಅದಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾನು ಇನ್ನೂ ಕೆಲವು ವಿಷಯಗಳನ್ನು ಈಗಾಗಲೇ ನಾನು ಬರವಣಿಗೆ ಮುಖಾಂತರ ತಮ್ಮಲ್ಲಿ ತಿಳಿಸ್ತೀನಿ. ಅದಕ್ಕೆ ದಯಮಾಡಿ ಏನು ರಾಜ್ಯ ಸರ್ಕಾರ ಬಹಳ ವಿನಮ್ರವಾಗಿ ನಾವು ವಿನಂತಿ ಮಾಡ್ಕೋತೀವಿ ಸಮಾಜದವರು, ಈ ಕೂಡಲೇ ಆರ್ ಬಿ ತಿಮ್ಮಾಪುರ ಅವ್ರನ್ನ ಏನಿಲ್ಲ ಸಚಿವ ಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕು, ಅವ್ರಿಗೆ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀವಿ.